ಪ್ರಾಡಕ್ಟ್ಸ್ ಆರ್ ರೆಡಿ ಟು ಎಕ್ಸ್ಪೋರ್ಟ್. ಕಳಿಸ್ಬಿಡ್ಲಾ? टैबलेट साहब बस कलिंगा, इंटरनेशनल मार्केट में बात पैसे का नहीं है, बात है भरोसा और इमानत की. देखो, और शेख पे लोग भरोसा करते हैं, उसके इमानत पे भरोसा करता है. मैंने तुझसे भरोसा किया, तू भी हमारा बीच में पुलिस का इन्फॉर्मर कैसा आया? बस समथिंग ಎಲ್ಲ ಮಿಸ್ಟೇಕ್ ಆಗಿದೆ ಬಾಸ್. ಇನ್ಮೇಲೆ ಹೀಗಾಗಲ್ಲ. इस बार मैंने तुझे माफ करेगा. देख, ध्यान से देख इस लड़की को, उसकी तस्वीर ध्यान से देख. हाँ, ये लड़की मुझे चाहिए. ठीक है बस, बहुत जल्दी चाहिए. आए तो बस. और समझ, अगर इसे कुछ हो गया ना, समझो मेरा दिल को कुछ हो जाता है. यार बस ये हुड़की ನಿಮಗೆ ಬಿಪಿ ರೈಸ್ ಆಗಿದೆ. ಮನುಷ್ಯ ಟೆನ್ಷನ್ ಆದಾಗ ಕಣ್ ಮುಚ್ಕೊಂಡು ಹಣೆ ಮೇಲೆ ಹೀಗೆ ಬೆರಳಿಟ್ಕೊಂಡು 1 to 10 ಎನ್ಸಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಕಮ್ಮಿ ಆಗೋಗ್ಬಿಡುತ್ತೆ. ಮನಸ್ಸು ನಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಯಾರಿಗೂ ಹೊಡಿಬೇಡಿ. ಬಾಯ್. तुम्हारा बीपी नॉर्मल हो गया. क्या मैजिक हो गया साहब? तुम्हारा जिंदगी में एक लड़की आएगी. मैं इसे शादी करना चाहता हूँ. मुबारक हो बस. तेरा वक्त शुरू हो गया. हाँ. लेके आओ उसे. आयत बस. लेके आओ, ढूंढो उसे, ढूंढो. ರಿಜಿಸ್ಟರ್ ಮ್ಯಾನೇಜ್ ಮಾಡ್ಕೊಂಡ್ವಿ. ಸ್ವೀಟ್ ತಗೊಳ್ಳಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸರ್. ಸ್ವೀಟ್ ತಗೊಳ್ಳಿ ಸರ್. ಥ್ಯಾಂಕ್ಸ್. ನೀವು ತಗೊಳ್ಳಿ ಮೇಡಮ್. ಥ್ಯಾಂಕ್ ಯು. ಚಾಲಿ, ನಮ್ ಮದ್ವೆಗೆ ಅಪ್ಪ ಅಮ್ಮ ಆದ್ರೂ ಬೇಡ, ಅಟ್ಲೀಸ್ಟ್ ಇವ್ರುಗಳ ತರ ಫ್ರೆಂಡ್ಸ್ ಆದ್ರೂ ಯಾರು ಇಲ್ವಲ್ಲೋ. ಇಲ್ಲ, ನಮ್ಮ ಮದ್ವೆಗೆ ಸಂತು ಬರ್ತೀನಂದ. ನೀನ್ ಇಲ್ಲೇ ಇರು, ನಾನು ಹೂವಿನ ಹಾರ ತಗೊಂಡ್ಬರ್ತೀನಿ. ಓಕೆ? ಇವತ್ತು ನನ್ನ ಜೀವನದಲ್ಲಿ ಮರೆಯಕ್ಕಾಗದೆ ಅಂತ ದಿನ ಕಣು. ನನ್ ಸಂತೋಷನ ತಡ್ಕೊಳಕ್ ಆಗ್ತಾ ಇಲ್ಲ, ಹಾಗಂತ ನಿನ್ ಹತ್ರ ಹೇಳ್ಕೊಳಕ್ಕೂ ಆಗ್ತಾ ಇಲ್ಲ. ಬೇಗ ಬಾ, ಕಾಯ್ತಾ ಇರ್ತೀನಿ. ಬೇಗ ಬರ್ತೀನಿ. ಓಕೆ? ಇಲ್ಲೇ ಇರು, ಸಂತು ಬರ್ತಾನೆ. ಬಾಯ್, ಲವ್ ಯು. ಹೋಗಿ ಒಳಗಡೆ ಎಲ್ಲ ರೆಡಿ ಮಾಡಿದೀನಿ. ಓಕೆ ಸರ್. ಮದುವೆ ಆಗ್ಬಿಟ್ಟು ಚೆನ್ನಾಗಿರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ದೊಡ್ಡಪ್ಪ. ಏಯ್ ಹೋಗಮ್ಮ. ದೊಡ್ಡಪ್ಪ ಅಂತ ಯಾರೊಬ್ರೆ ನಿಂತವ್ರೆ. ಏನಮ್ಮ ಅವನ ಹುಡುಗ? ಅವನಲ್ಲ. ನಾನು ಅದೇ ಅನ್ಕೊಂಡೆ, ನೀನ್ ನೋಡಿದ್ರೆ ಇಷ್ಟು ಚೆನ್ನಾಗಿದ್ಯಾ, ಗುಬೇನ್ ಸೆಲೆಕ್ಟ್ ಮಾಡಿದ್ಯಾ ಅಂತ. ಎಲ್ಲಿ ಮನ್ಮಥ? ಹಾರ ತಗೊಂಬರಕ್ ಹೋಗಿದ್ದಾರೆ. ಹೌದಾ, ಒಳ್ಳೇದಾಯ್ತು. ಯಾರನ್ನ ಬಂದಿದಾರಾ? ನಾನ್ ಬರ್ಲ ಸೈನ್ ಹಾಕಕ್ಕೆ? ಪ್ಲೀಸ್ ಬನ್ನಿ ಅಣ್ಣ, ನಮ್ಮ ಮದ್ವೆಗೆ ಯಾರು ಬಂದಿಲ್ಲ ಅಂತಿದ್ದೆ, ನೀವು ಬರ್ತೀನಿ ಅಂತಿದ್ದೀರಾ. ಪ್ಲೀಸ್ ಪ್ಲೀಸ್ ಬನ್ನಿ ಅಣ್ಣ. ಓಕೆ ನೋಡಮ್ಮ, ಪ್ಯಾಕೇಜ್ ಹೇಳ್ತೀನಿ, ಸೆಲೆಕ್ಟ್ ಮಾಡ್ಕೊ. ಸಿಲ್ವರ್ 500, ಗೋಲ್ಡ್ 1000, ಪ್ಲಾಟಿನಂ 5000. ಬಜೆಟ್ ನೋಡ್ಕೊಂಡು ಬಜಾರ್ ಹೊತ್ತು ನೀನೇನ್ ಸೆಲೆಕ್ಟ್ ಮಾಡ್ತೀವ ಅದು ನೋಡ. ನಾನು ಅವ್ರಿಗೆ ದೊಡ್ಡಪ್ಪ 5000, ನೀನು ನಾನು ಚಿಕ್ಕಪ್ಪ 2500. ಓಕೆನಾ? ಈ ಹುಡುಗಿ ಹತ್ರ ಕಾಸಿಲ್ಲ, ಎಲ್ಲ ವೇಸ್ಟ್.
100 ರೂಪಾಯಿ ಇದೆ ಅಣ್ಣ. 100 ರೂಪಾಯಿ ಇದೆಯಾ? ಒಂದು ಹೂನಾರ 2 ನಿಂಬೆಹಣ್ಣು ಬರಲ್ಲ ಅದಕ್ಕೆ. ಏನಮ್ಮ ನೀನು? ಅಕಸ್ಮಾತ್ ನೀವು ಗಂಡ ಹೆಂಡತಿ ಆದ್ಮೇಲೆ ಜಗಳ ಆಡ್ಕೊಂಡು ಡಿವೋರ್ಸ್ ಆದ್ರೆ ಹೆಣ್ಣು ಮಾಡೋದು ನಾನ್ ತಾನೆ. ಏನಂದೆ? ಬಡ್ಡಿ ಮಗನೇ, ಮದ್ವೆ ಮಾಡಿಸ್ತೀಯ ಅಂತ ಬಂದ್ರೆ ಡೈವರ್ಸ್ ಬಗ್ಗೆ ಮಾತಾಡ್ತೀಯ. ನಿನ್ನ ನಾಗರ ಹಾವು ಕಡಿಯ ಹುಳ ಬೀಳ ಇನ್ನೊಂದ್ಸತಿ ಸಿಗೋ ನನ್ ಕೈಗೆ ಮಾಡಿಸ್ತೀನಿ. ಯಾಕೆ ಚಿನ್ನ ಕೋಪ ಮಾಡ್ಕೊಂಡಿದ್ಯಾ? ಪಾರ್ಕ್ ಹೋಗೋಣ ಬರ್ತೀಯಾ? ಸಾಯಿಡು ಚಿನ್ನ ಟೆನ್ಷನ್ ಎಂತಿಲ್ಲ ಬಲ ಬೆಣ್ಣೆ ತರ ಇದೆಯಾ? ಎತ್ತಾಕೊಂಡು ಹೋಗ್ರು ಅವ್ರನ್ನ. ಎತ್ಕೊಂಡು ಹೋಗ್ರು. ಕೋಟೆ ಇದು, ಯಾವ ನಾಯಿ ನರೇನು ಮಾತಾಡಬಾರ್ದು. ಬರೀ ಬರೀ ಇದಳಪ್ಪ, ಇದಳ ಬರೀ. ದೇವ್ರೇ, ಬೇವರ್ಸಿಗಳು ಎಂತ ಕೆಲಸ ಮಾಡಿದಾರೆ ನೋಡಿ. ಪಾಪ ಎಷ್ಟು ಆಸೆ ಇಟ್ಕೊಂಡು ಮದುವೆ ಆಗಕ್ ಬಂದ್ರು. ಎಷ್ಟೊಂದು ದಿನ ಬೀಳಕ್ ಮುಂಚೆ ರಕ್ತದ ಹೋಗಲೇ ಯಾರು ಬಿಟ್ಟಿದ್ದಾರೆ ಪಾಪಿಗಳು. ಏನ್ ಬರಪ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಾರ? ವಾಟ್ ಅಬೌಟ್ ದಟ್ ಪೇಷಂಟ್ ಕಂಡೀಷನ್? ಪೇಷಂಟ್ ಬ್ರೈನು ಕಂಪ್ಲೀಟ್ಲಿ ಕರಪ್ಟ್ ಆಗಿದೆ. ಈಗ ಹುಟ್ಟಿರೋ ಮಗುಗೂ ಈ ಪೇಷಂಟ್ಗೂ ಏನು ವ್ಯತ್ಯಾಸನೇ ಇಲ್ಲ. ಪೇಷಂಟ್ ನ ಹೇಗ್ ನೋಡ್ಕೋಬೇಕು ಅಂತ ಅವ್ರ ಮನೆಯವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಕೇಸ್ ಶೀಟ್ಸ್ ನೆಲ್ಲ ರೆಫರ್ ಮಾಡಿ ಬಿಲ್ ಸಜೆಸ್ಟ್ ಮಾಡಿ. ಮೇಲೆ ದೇವರೊಬ್ಬನವನೇ, ಅವನು ಎಲ್ಲರ ಜೀವನದಲ್ಲೂ ಪಕಡೆ ಆಡ್ತಾ ಇರ್ತಾನೆ. ಆ ಪಾಪಿಗಳು ನೀನು ಹೊಡೆದಿರೋ ವೇಟಿಗೆ ನೀನು ಸತ್ತೋಗಿದ್ಯಾ ಅನ್ಕೊಂಡಿದ್ದೆ, ಅದು ಬದುಕ್ಬಿಟ್ಟೆ. ಏನ್ ಪ್ರಯೋಜನ? ಬದುಕಿದ್ರು ಸತ್ತಿದ್ದಂಗಿದೀಯ. ಆ ಹುಡುಗಿ ಯಾರೋ, ನೀನ್ ಯಾರೋ? ಆ ಹುಡುಗಿ ನನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೆದಾಗ ನನ್ನ ಸ್ವಂತ ತಂಗಿನ ಕರೆದಷ್ಟು ಫೀಲ್ ಆಗೋಯ್ತು ಗೆಳೆಯ. ನಿಮ್ಮಿಬ್ಬರು ಪವಿತ್ರವಾದ ಪ್ರೀತಿ ಭಗವಂತನಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗೆಳೆಯ. ನಾನು ನಿನ್ ಜೀವ ಉಳಿಸಿದ್ದೆ ಆ ನಿನ್ನ ಹುಡುಗಿ ನಾನು ಕೊಡ್ತಿರೋ ಗಿಫ್ಟ್ ಅಂತ ತಿಳ್ಕೊ. ದೇವ್ರೆ, ಜೀವನಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕ್ತಾ ಇರೋಣಪ್ಪ ನಾನು. ಆ ಬಿಲ್ ಕಟ್ಟೋಷ್ಟು ಯೋಗ್ಯತೆ ನನಗಿಲ್ಲಪ್ಪ. ನನ್ನ ಸ್ನೇಹಿತನ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು.
ವಾಸವಾಗಿರೋದು ಕಾಳಿಂಗ ಅನ್ನೋ ಘಟಸರ್ಪದ ಕೋಟೆನಲ್ಲಿ, ಅಂದ್ರೆ ಕಾಳಿ ಕೋಟೆಯಲ್ಲಿ. ನೋಡು, ಹಠ ಮಾಡ್ದೆ ಬಟ್ಟೆ ಹಾಕೊಂಬಾರಮ್ಮ. ನನ್ ಬಂಗಾರ ಅಲ್ಲ ನೀನು. ಬಟ್ಟೆ ಹಾಕೋಪ್ಪ. ಇಲ್ಲ, ನಾನ್ ಬಟ್ಟೆ ಹಾಕೊಳ್ಳಲ್ಲ. ನನ್ನ ಬಿಟ್ಬಿಡಿ ದಯವಿಟ್ಟು, ಪ್ಲೀಸ್. ಬೇವರ್ಸಿ ನಾಯಿ. ನಿನಗೆ ಪೂಸಿ ಹೊಡಿಬೇಕೇನೆ ನಾನು? ಎಲ್ರು ಬಟ್ಟೆ ಬಿಚ್ಚಕ್ ಹಠ